ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷ ಸೂಚಿಸ್ತಕ್ಕಂಥ ಯಾವುದೇ ಕೆಲಸ ಆದರೂ ನಿರ್ವಹಿಸಲು ಸಿದ್ಧ. ನಾವು 2029ಕ್ಕೆ ನಮ್ಮ ನಾಯಕ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು, ಇದು ನಮ್ಮ ಉದ್ದೇಶ. ಮಹಿಳೆಯರು ಒಬ್ಬರು ಇಲ್ಲ ಸರ್ ನಿಮ್ಮ ಕ್ಯಾಬಿನೆಟ್ ಅಲ್ಲಿ, ಮಹಿಳಾ ಕುಲಕ್ಕೆ ಅವಮಾನ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇರುವಂತದ್ದು. ಈಗ ಈ ವಿಚಾರದಲ್ಲಿ ನಮ್ಮ ನಾಯಕರುಗಳು ಏನು ತೀರ್ಮಾನ ತಗೋತಾರೋ ಆ ವಿಚಾರದಲ್ಲಿ ಸಾಕಷ್ಟು ಅವಕಾಶಗಳು ಬೇರೆ ಬೇರೆ ರೂಪದಲ್ಲಿರೋದ್ರಿಂದ ಅವರ ತೀರ್ಮಾನ ಬೇರೆ ಏನೋ ಇರ್ತದೆ. ಅಹಿಂದ ಸರ್ಕಾರನ ಸರ್ ನಿಮ್ದು, ಅಹಿಂದ ಕ್ಯಾಬಿನೆಟ್ ಅಲ್ಲಿ ಕಾಂಗ್ರೆಸ್ ಅಹಿಂದ. ಕಾಂಗ್ರೆಸ್ ಅಂದ್ರೆ ಅಹಿಂದ. ಎಲ್ಲ ವರ್ಗದ ಜನರನ್ನ, ಎಲ್ಲ ಬಡವರನ್ನ, ಅವ್ರನ್ನ ಮುಂದೆ ತೆಗೆದುಕೊಂಡೋಗಿ ಈ ದೇಶವನ್ನು ಸುಭದ್ರವಾಗಿ ಕಟ್ಟತಕ್ಕಂಥ ಕೆಲಸವನ್ನ ಸ್ವಾತಂತ್ರ್ಯ ಸಂದರ್ಭದಲ್ಲೂ ಮಾಡಿದೆ, ಸ್ವಾತಂತ್ರ್ಯ ನಂತರನೂ ಮಾಡಿದೆ, ಈಗಲೂ ಮಾಡ್ತದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ದೇಶ ಉಜ್ವಲವಾಗಿ ಬೆಳೆಯೋದಕ್ಕೆ ಆ ಕ್ಷಣ ಗಣನೆ ಬರ್ತಾ ಇದೆ. ಹಿರಿಯರು ಬಹಳಷ್ಟು ಅಸಮಾಧಾನಗೊಂಡಿರುವಂತದ್ದು ಕೂಡ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅನ್ನುವಂತ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಕೆಲವರು ರಾಜೀನಾಮೆ ಕೊಟ್ಟರು. ಈಗ ನಾನು ಈ ಕ್ಷಣದಲ್ಲಿ ಅದನ್ನ ಅವಲೋಕನ ಮಾಡ್ತೇನೆ, ಉತ್ತರ ಕೊಡೋದು ಬರಲ್ಲ. ವಿಷಯನ ತಿಳ್ಕೊಂಡು ನಾನು ಮಾತಾಡ, ಯಾಕಂದ್ರೆ ನಾನು ಈ ರಾಜಭವನಕ್ಕೆ ಹೋಗಿ ಬಂದಿರೋದ್ರಿಂದ ಈ ಎಲ್ಲ ವಿಚಾರಗಳು ನನಗೆ ಅರಿವಿಲ್ಲದೆ ಇರತಕ್ಕಂಥದ್ದು. ಮುಂದೆ ಮಾತಾಡೋದ್ರೆ ನಮ್ಮ ಪಕ್ಷದ ನಾಯಕತ್ವ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ಲೋಕಸಭೆಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತುಂಬ ಶಕ್ತರಿದ್ದಾರೆ, ಅನುಭವಸ್ಥರಿದ್ದಾರೆ. ಪಕ್ಷವನ್ನ ಮತ್ತು ಸರ್ಕಾರವನ್ನ ಸದೃಢವಾಗಿ ಯಶವಂತರಾಯಗೌಡ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಹಿರಿಯರು ಬಹಳಷ್ಟು ಮಂದಿ ಅಸಮಾಧಾನಗೊಂಡು ರಾಜೀನಾಮೆ ಕೊಡ್ತೀವಿ ಅಂತ ಇವೆಲ್ಲ ಈಗ ನನಗೆ ಇನ್ನೂ ನಿಮ್ಮಿಂದ ಕೇಳ್ಕೊಡ್ತಾ ಇರೋದು. ನಾನು ಸಡನ್ ಆಗಿ ನಾನು ರಿಯಾಕ್ಟ್ ಮಾಡ್ತೀನಿ. ಯಾವೆಲ್ಲ ಕಾರ್ಯಯೋಜನೆಗಳಿದಾವೆ ಅದು ನಿಮ್ಮ ಜೊತೆ ಮಾತಾಡಿದ್ರೆ ನಾವೇನೂ ಮಾಡಲ್ಲ. ಮೊದಲನೇ ಬಾರಿ ನಾನೇ ಆ ಒಂದು ಖಾತೆ ವಹಿಸ್ಕೊಂಡ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಪ್ರಮಾಣವಚನ ಸ್ವೀಕಾರ ಮಾಡಿದಿರಿ, ಯಾವ ಖಾತೆಯಲ್ಲಿ ನಿರೀಕ್ಷಿದ್ದೀರಿ ಅನ್ನೋದು ಒಂದು. ಎರಡನೇದ್ದು, ನಿಮ್ಮ ಜೊತೆಗಿದ್ದಂತ ನಿಮ್ಮ ಸ್ನೇಹಿತರು ಯಶವಂತರಾಯಗೌಡ ಪಾಟೀಲರಾಗಿರ್ಬೋದು ಮತ್ತೆ ಅನೇಕ ಜನ ಹಿರಿಯರೆಲ್ಲರೂ ಕೂಡ ರಾಜೀನಾಮೆ ಕೊಡಲಿಕ್ಕೂ ಮುಂದಾಗಿದ್ದಾರೆ. ಮೊದಲನೇದಾಗಿ ಇವತ್ತು ನಮ್ಮ ಪಕ್ಷದ AICC ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪಕ್ಷದ ವರಿಷ್ಠ ಮಂಡಳಿ, ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಹಾಗೂ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಸಹಾಯದಿಂದ ಇವತ್ತು ನಾನು ಸನ್ಮಾನ್ಯ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗುವಂಥ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಅಭಿನಂದಿಸ್ತೇನೆ ಮತ್ತು ಕರ್ನಾಟಕದ ಜನರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಸರ್, ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ದೀರಿ? ನಾನು ಯಾವುದೇ ಖಾತೆಯನ್ನು ಕೊಟ್ಟರೂ ಕೂಡ ನಿರ್ವಹಣೆ ಮಾಡುವಂಥ ಶಕ್ತಿ ನನಗಿದೆ, ವಿಚಾರ ನನಗಿದೆ. ಅದಕ್ಕೆ ಯಾವ ಖಾತೆ ಮುಖ್ಯಮಂತ್ರಿಗಳು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈಗ ಮುಖ್ಯಮಂತ್ರಿಗಳು ನನಗೆ ಕರೆದು ಎಲ್ಲ ಸರಿಯಾಗಿ ಹೋಗಬೇಕು, ಇವಾಗ ಸೀನಿಯರ್ ಮೋಸ್ಟ್ ಪರ್ಸನ್ ಇನ್ ದ ಕ್ಯಾಬಿನೆಟ್ ಅಂತ ಹೇಳಿದ್ರು. ಆಯಿತು, ಎಲ್ಲ ಒಳ್ಳೆಯ ಆಡಳಿತ ಕೊಡೋಣ ಮುಂದಿನ 1 ವರ್ಷ 8 ತಿಂಗಳ ಕಾಲದಲ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದೆ. ಹಿರಿಯ ಶಾಸಕರೆಲ್ಲರೂ ಬಂಡಾಯ ಹೇಳ್ತಾ ಇದ್ದಾರೆ ಸರ್. ನನಗೆ ತಮ್ಮಿಂದ ಗೊತ್ತಾಯಿತು, ನಮ್ಮ ಪಕ್ಷದಲ್ಲಿರುವಂಥ ಹಿರಿಯ ಶಾಸಕರು ಯಾರು ಮಂತ್ರಿಗಳಾಗಬೇಕನ್ನಂತ ನಿರೀಕ್ಷೆ ಇಟ್ಕೊಂಡಿದ್ರು, ಅವರು ನಿರಾಶೆಗೊಂಡು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಮನವಿ ಮಾಡ್ತೇನೆ, ಇನ್ನು 1 ವರ್ಷ 8 ತಿಂಗಳ ಕಾಲ ಒಂದು ಒಳ್ಳೆಯ ಆಡಳಿತವನ್ನು ಕೊಡೋಣ. ಇವತ್ತು ಒಂದಲ್ಲ ಒಂದು ಅವಕಾಶವನ್ನು ಕೊಡ್ತಾರೆ. ಈಗ ನನಗೂ ಕೂಡ ಫಸ್ಟ್ ಇದರಲ್ಲಿ ಬ್ಯಾಚಲ್ಲಿ ನನಗೂ ಕೂಡ ಮಂತ್ರಿಮಂಡಲದಲ್ಲಿ ಆಗುವಂಥ ಅವಕಾಶ ಸಿಗಲಿಲ್ಲ. ಆದರೆ ನಾನೇನು ಬಂಡಾಯ ಹೇಳಲಿಲ್ಲ. ಆದರೆ ಅದಕ್ಕೆ ಪ್ರತ್ಯೇಕವಾಗಿ ನನಗೆ ಆರ್ಥಿಕ ಸಲಹೆಗಾರನಾಗಿ ಮಾಡಿದರು. ಅದಕ್ಕೆ ನಾನು ಮನವಿ ಮಾಡ್ತೇನೆ, ನಮ್ಮ ಸ್ನೇಹಿತರಿಗೆ ಬೇರೆ ಒಂದು ಪದವಿಗಳನ್ನು ಕೊಡ್ತಾರೆ, ನಿಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಕೆಲಸಗಳಾಗ್ತವೆ. ಅದಕ್ಕೆ ತಾವೆಲ್ಲ ಏನು ಹಿರಿಯ ಶಾಸಕರಿದ್ದೀರಿ, ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ಇವತ್ತು ನಮ್ಮ ರಾಜ್ಯ ಸಂಕಟದ ಪರಿಸ್ಥಿತಿಯಲ್ಲಿದೆ, ಪಕ್ಷನೂ ಕೂಡ ಆಲ್ ಇಂಡಿಯಾ ಮಟ್ಟದಲ್ಲಿ ಬೆಳಿಬೇಕಾಗಿದೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಅಂಥ ವಿಚಾರಗಳನ್ನು ಮಾಡದೆ ಸಹಕಾರವನ್ನು ಕೊಡಬೇಕು ಅಂತ ನಾನು ಅವ್ರ ಮನವಿಯನ್ನು ಮಾಡ್ತೇನೆ. ಸರ್, ಇನ್ನೊಂದು ಮಹಿಳಾ ಪ್ರಾತಿನಿಧ್ಯ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತು ನನಗೆ. ಅದು ಗಾಯತ್ರಿ ಅವರಿಗೆ ಕೊಟ್ಟಿದ್ರು ಅಂತ ನಾನು ಕೇಳಿದ್ದೇನೆ. ಇನ್ನೂ ಒಂದು ಸ್ಥಾನ ಇದೆ,
ಅದನ್ನು ಏನು ಮಾಡ್ತಾರೆ ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳಿಗೆ ಯಾವ ತೀರ್ಮಾನ ಮಾಡ್ತಾರೆ ಒಂದು ಅವಕಾಶ ಇದೆ, ನೋಡೋಣ. ಸರ್, ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಈಗ ಬಿಜೆಪಿಯವರು ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ, ನೇರವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಗರಣ ಹೊತ್ತಿದ್ರು ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ನೋಡಿ, ಬಹಳಷ್ಟು ಬಿಜೆಪಿಯಲ್ಲಿರುವಂಥ ವ್ಯಕ್ತಿಗಳ ಮೇಲೇನೂ ಹಗರಣ ಇದೆ. ಹಾಗಂತ ಹೇಳಿ ಅವ್ರ ಮಂತ್ರಿಗಳಾಗಿರಲಿಲ್ವಾ ಹಿಂದೆ? ಇವತ್ತು ನಾಗೇಂದ್ರ ಅವ್ರ ಮೇಲೆ ಅಪಾದನೆ ಇರ್ಬೋದು, ಆದರೆ ಕೋರ್ಟ್ನಲ್ಲಿ ಯಾವುದೂ ಪ್ರೂವ್ ಆಗಿಲ್ಲ. ಇನ್ನು ಕೋರ್ಟಲ್ಲಿದೆ, ಅದೆಲ್ಲ ವಿಚಾರ ಬರಲಿ. ಅವ್ರಿಗೆ ಸೇರ್ಕೊಂಡದ್ದು ಏನು ತಪ್ಪೇನಿಲ್ಲ.